ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ಈ ವಾರ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಹಾಗೆ ಮುಂದಿನ ವಾರಕ್ಕೆ ಯಾವ ಸ್ಟಾಕ್ನ ಪರ್ಚೇಸ್ ಮಾಡ್ಬೋದು ಅಂತ ಕೂಡ ಅನಲೈಸ್ ಮಾಡಿ ನೋಡೋಣ. ಮೊದಲಿಗೆ ಇದು ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ಚಾರ್ಟು. ನೀವು ನೋಡ್ತಿರೋ ಹಾಗೆ ನಿಫ್ಟಿ ಕಳೆದ ವಾರ ಅಷ್ಟೇ ತನ್ನ ಆಲ್ ಟೈಮ್ ಐ ಅಂದರೆ ಹೊಸ ಆಲ್ ಟೈಮ್ ಐ ಕೂಡ ಕ್ರಿಯೇಟ್ ಮಾಡ್ತು. ಆದರೆ ಶುಕ್ರವಾರದ ಕ್ಯಾಂಡಲ್ ಏನಿದೆ ಆ ಕ್ಯಾಂಡಲು ಒಂದು ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ, ಅಂದರೆ ಡೋಜಿ ಕ್ಯಾಂಡಲ್ ಫಾರ್ಮ್ ಮಾಡಿದೆ. ಸೊ ನಮಗೆ ಎಲ್ಲಿಂದ ಟ್ರೆಂಡ್ ಮುಂದೆ ಬುಲ್ಲಿಶ್ ಹೋಗುತ್ತಾ ಅಥವಾ ಬೆರಿಶ್ ಹೋಗುತ್ತಾ ಅನ್ನೋದು ಈ ಮುಂಬರುವ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಈಗ ಒಂದು ವೇಳೆ ನಿಫ್ಟಿ ಏನಾದರೂ ಈ ಶುಕ್ರವಾರದ ಕ್ಯಾಂಡಲ್ ಕೆಳಗಡೆ ಏನಾದರೂ ಟ್ರೇಡ್ ಮಾಡಿದ್ರೆ ನಾವು ಒಂದು ಪುಲ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಒಂದು ಸ್ಮಾಲ್ ಕರೆಕ್ಷನ್ ನೋಡ್ಬೋದು. ಇಲ್ಲ ಅಂದರೆ ಅಲ್ಲೇ ಕೆಲವು ದಿನಗಳ ಕಾಲ ಸೈಡ್ ವೇಸ್ ಟ್ರೇಡ್ ಮಾಡಿ ನಂತರ ಏನಾದರೂ ಬ್ರೇಕ್ಔಟ್ ಕೊಟ್ಟರೆ ಫರ್ದರ್ ಅಪ್ಸೈಡ್ ರ್ಯಾಲಿ ನೋಡುವ ಸಾಧ್ಯತೆ ಉಂಟು. ಸೊ ಯಾವುದಕ್ಕೆ ಆದರೂ ಮುಂದಿನ ದಿನಗಳಲ್ಲಿ ಹೇಗೆ ಟ್ರೇಡ್ ಮಾಡುತ್ತೆ ಅನ್ನೋ ಮೇಲೆ ನಿರ್ಧಾರ ಆಗುತ್ತೆ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡೋದಾದರೆ ಬ್ಯಾಂಕ್ ನಿಫ್ಟಿಲಿ ಒಂದು ಅಂಥ ಕ್ಲಿಯರ್ ಟ್ರೆಂಡ್ ಅಂತ ಏನೂ ಇರಲಿಲ್ಲ. ನಿಫ್ಟಿಯ ಥರ ನಿಫ್ಟಿಲಾದರೂ ನಾವು ಒಂದು ಟ್ರೆಂಡ್ ನೋಡ್ಬೋದಾಯಿತು ಕಳೆದ ವಾರ, ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿಯ ಟ್ರೆಂಡ್ ಕಾಣಲಿಲ್ಲ. ಅದು ಅಲ್ಲದೆ ಕಳೆದ ಒಂದು 4-5 ದಿನಗಳಿಂದ ಒಂದು ಕಂಪ್ಲೀಟ್ ಸೈಡ್ ವೇಸ್ನಲ್ಲಿ ಟ್ರೇಡ್ ಮಾಡ್ತಾ ಇತ್ತು. ಒಂದು ವೇಳೆ ಇದರಲ್ಲಿ ಬುಲಿಶ್ ಟ್ರೇಡ್ ಮಾಡಬೇಕು ಅನ್ನೋದಾದರೆ, ಬುಲಿಶ್ ಟ್ರೆಂಡ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದಾದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು 51,500 ಮೇಲ್ಗಡೆ ಏನಾದರೂ ಸಸ್ಟೈನ್ ಆದರೆ ಅವಾಗ ನಾವು ಇದರಲ್ಲಿ ಫರ್ದರ್ ಬುಲ್ಲಿಶ್ ಸೈಡ್ ನೋಡ್ಬೋದು ಅಥವಾ ಅಪ್ ಸೈಡ್ಗೆ ನೋಡಿ ಟ್ರೇಡ್ ಮಾಡ್ಬೋದು. ಇದರಲ್ಲಿ ಬೇರಿಶ್ನೆಸ್ ಅಂತ ನಾವು ಹೇಳೋದಾದರೆ 51,000 ಏನಿದೆ, 51,000 ಕೆಳಗಡೆ ಏನಾದರೂ ಬೇರಿಶ್ ಕ್ಯಾಂಡಲ್ ಅಂದರೆ ರೆಡ್ ಕ್ಯಾಂಡಲ್ ಕ್ಲೋಸ್ ಆದರೆ ನಾವು ಇಲ್ಲಿ ಬೇರಿಶ್ನೆಸ್ ಬರುವ ಸಾಧ್ಯತೆ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಲ್ಲಿವರೆಗೂ ಈ ರೇಂಜ್ನ ಬ್ರೇಕ್ಔಟ್ ಆಗಲ್ವೋ ಅಲ್ಲಿವರೆಗೂ ನಾವು ಇದರಲ್ಲಿ ಕ್ಲಿಯರ್ ಟ್ರೆಂಡ್ನ ಹೇಳೋಕ್ಕಾಗಲ್ಲ. ಸೊ ಬುಲ್ಲಿಶ್ಗೆ ನಾವು 51,500 ಮೇಲ್ಗಡೆ ಟ್ರೇಡ್ ಮಾಡಬೇಕು, ಬೇರಿಶ್ಗೆ 51,000 ಕೆಳಗಡೆ. ಸೊ ಇದು ನಮ್ಮ ರೇಂಜ್ ಆಗಿರ್ತದೆ ಮುಂದಿನ ವಾರಕ್ಕೆ. ಓಕೆ, ಈ ಲೆವೆಲ್ಸ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಈಗ ಸ್ಟಾಕ್ಸ್ ಬಗ್ಗೆ ನೋಡೋದಾದ್ರೆ ಮೊದಲ ಸ್ಟಾಕ್ ಬಂದು ಶ್ರೀ ಪಿಸ್ಟಾನ್ ಅಂತ. ಓಕೆ, ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟ್ ಸ್ನೇಹಿತರೆ. ಈ ಸ್ಟಾಕ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಈ ಸ್ಟಾಕ್ ಬಂದು ಕಳೆದ 3 ತಿಂಗಳಿಂದ ಒಂದು ರೇಂಜ್ ಬೋರ್ಡ್ನಲ್ಲಿ ಟ್ರೇಡ್ ಮಾಡ್ತಿತ್ತು. ಅದು ಅಲ್ಲದೆ ಸ್ನೇಹಿತರೆ, ಇದು ತನ್ನ ರೆಸಿಸ್ಟೆನ್ಸ್ ಏನಿದೆ ಅಂದರೆ 2,195 2,200 ರೆಸಿಸ್ಟೆನ್ಸ್ ಏನಿದೆ ಆ ರೆಸಿಸ್ಟೆನ್ಸ್ ಕೆಲವು ದಿನಗಳಿಂದ ಕನ್ಸಾಲ್ಟೇಷನ್ ಮಾಡ್ತಾ ಇದೆ. ಸೊ ಇದು ಒಂದು ಒಳ್ಳೆ ಪ್ಯಾಟ್ರನ್ ಅಂತ ಹೇಳ್ಬೋದು. ಒಂದು ವೇಳೆ ಈ ಪ್ಯಾಟ್ರನ್ ಏನಾದರೂ ಬ್ರೇಕ್ಔಟ್ ಆಗಿ 2,200 ಮೇಲ್ಗಡೆ ಏನಾದರೂ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆದರೆ ನಮಗೆ ಒಂದು ಉತ್ತಮವಾದ ಎಂಟ್ರಿ ಸಿಗೋ ಸಾಧ್ಯತೆ ಉಂಟು. ಸೊ ಲೆವೆಲ್ ಏನಿದೆ ಇದು 2,195 ಇಂದ 200 ಲೆವೆಲ್ ಏನಿದೆ ಅದು ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತದೆ. ಈ ಲೆವೆಲ್ ಮೇಲ್ಗಡೆ ಕ್ಲೋಸ್ ಆದರೆ ಮಾತ್ರ ನಾವು ಇದರಲ್ಲಿ ಎಂಟ್ರಿ ತೊಗೋಬೇಕು ಸ್ನೇಹಿತರೆ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಬಂದು ಪ್ರೀವಿಯಸ್ ಸ್ವಿಂಗ್ ಲೋ ಏನಿದೆ ಅಂದರೆ 2,050 ಇದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಅಥವಾ ಕೆಲವರಿಗೆ ಇದು ತುಂಬ ದೊಡ್ಡ ಸ್ಟಾಪ್ ಲಾಸ್ ಅನಿಸುತ್ತೆ ಅನ್ನೋರಾದರೆ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ, ಬ್ರೇಕ್ಔಟ್ ಕ್ಯಾಂಡಲ್ನ ಲೋ ಏನಿದೆ ಅಲ್ಲೂ ಕೂಡ ನೀವು ಸ್ಟಾಪ್ ಲಾಸ್ ಇಟ್ಕೋಬೋದು. ಇದರಲ್ಲಿ ನಾವು ಟಾರ್ಗೆಟ್ ಹೇಳೋದಾದರೆ 10% ಟಾರ್ಗೆಟ್ ಇಟ್ಕೋಬೋದು. ನಿಮಗೆ ನಾನು ಕಳೆದ ಹಲವು ವೀಡಿಯೋಗಳಲ್ಲಿ ಹೇಳ್ತಾ ಬಂದಿದೆ, ರೇಂಜ್ ಕ್ಯಾಲ್ಕುಲೇಷನ್ ಅಂತ ಹೇಳಿದೆ. ರೇಂಜ್ ಕ್ಯಾಲ್ಕುಲೇಷನ್ ಕೂಡ ಮಾಡಿ ನೋಡಿ, ಅದ್ರಲ್ಲಿ ಕೂಡ ನಿಮಗೆ ಟಾರ್ಗೆಟ್ ಸಿಗುತ್ತೆ. ಇಲ್ಲ ಅಂದರೆ 10% ಟಾರ್ಗೆಟ್ ಇರುತ್ತೆ, ಆ 10% ಟಾರ್ಗೆಟ್ ಕೂಡ ಇಟ್ಕೋಬೋದು. ಸೊ ಇದರಲ್ಲಿ ನಮ್ಮ ಟಾರ್ಗೆಟ್ ಬಂದು 10% ಆಗಿರ್ತದೆ. ಓಕೆ, ಈಗ ಎರಡನೇ ಸ್ಟಾಕ್ ಬಗ್ಗೆ ನೋಡೋಣ ಬನ್ನಿ. ಎರಡನೇ ಸ್ಟಾಕ್ ಬಂದು ಸ್ನೇಹಿತರೆ RVNL. ಸ್ನೇಹಿತರೆ, ಈ ಸ್ಟಾರ್ಟಲ್ಲಿ ನೀವು ನೋಡೋದಾದರೆ ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟು ಸ್ನೇಹಿತರೆ. ಇದು ಕೂಡ ಒಂದು ರೇಂಜ್ ಬೌಂಡ್ ಫಾರ್ಮೇಷನಲ್ಲಿ ಟ್ರೆಂಡ್ ಮಾಡ್ತಾ ಇದೆ. ಆದರೆ ಇದರಲ್ಲಿ ಇನ್ನೊಂದು ವಿಶೇಷತೆ ನೋಡೋದಾದರೆ ಒಂದು ಟ್ರೆಂಡ್ ಲೈನ್ ಏನಿತ್ತು ಅಂದರೆ ಒಂದು ಟ್ರೆಂಡ್ ಲೈನ್ ಕ್ರಿಯೇಟ್ ಮಾಡಿತ್ತು ಈ ಸ್ಟಾಕು. ಆ ಟ್ರೆಂಡ್ ಲೈನ್ನ ಮೊನ್ನೆ ಕಳೆದ ಶುಕ್ರವಾರ ಅಷ್ಟೇ ಒಂದು ಉತ್ತಮವಾದ ವಾಲ್ಯೂಮ್ನೊಂದಿಗೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಸೇಫ್ ಟ್ರೇಡರ್ಸ್ ಅಂತ ಏನಿದ್ದಾರೆ ಅವರು ಬ್ರೇಕ್ಔಟ್ವರೆಗೂ ವೆಯ್ಟ್ ಮಾಡ್ಬೋದು. ಅಂದರೆ 650 ಏನಿದೆ ಲೆವೆಲ್, ಆ ಲೆವೆಲ್ ಬ್ರೇಕ್ಔಟ್ವರೆಗೂ ವೆಯ್ಟ್ ಮಾಡ್ಬೋದು. ಇಲ್ಲ ರಿಸ್ಕಿ ಟ್ರೇಡರ್ಸ್ ಅಂತ ಯಾರಾದರೂ ಇದ್ದರೆ ನೀವು ಈ ಬ್ರೇಕ್ಔಟ್ ಕ್ಯಾಂಡಲ್ ಹೈ ಏನಿದೆ ಸೋಮವಾರ ಏನಾದರೂ ಈ ಬ್ರೇಕ್ಔಟ್ ಕ್ಯಾಂಡಲ್ ಹೈ ಏನಾದರೂ ರೀಚ್ ಆಯಿತು ಅಂದರೆ ಬ್ರೇಕ್ ಆಯಿತು ಅಂದರೆ ಹೈಯರ್ ಸೈಡ್ಗೆ ನೀವು ಇಲ್ಲೂ ಕೂಡ ಎಂಟ್ರಿ ತೊಗೋಬೋದು. ಸೊ ನಿಮ್ಮ ಎಂಟ್ರಿ ನಿಮ್ಮ ರಿಸ್ಕ್ ಆ್ಯಪಿಟೈಟ್ ಮೇಲೆ ಆಗುತ್ತೆ ಸ್ನೇಹಿತರೆ. ಸೊ ಡಿಸಿಷನ್ ನಿಮಗೆ ಬಿಟ್ಟಿದ್ದು. ನಾನು ಈ ಲೆವೆಲಲ್ಲೇ ಎಂಟ್ರಿ ತೊಗೊಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನನಗೆ ಒಂದು ಉತ್ತಮವಾದ ರಿಸ್ಕ್ ರಿವಾರ್ಡ್ ಸಿಗೋ ಸಾಧ್ಯತೆ ಉಂಟು. ಹಾಗಾಗಿ ನಾನು ಇಲ್ಲಿ ಎಂಟ್ರಿ ತೊಗೋತೀನಿ. ಸ್ಟಾಪ್ ಲಾಸ್ ಬಂದು ಸ್ನೇಹಿತರೆ, ನಾನು ಈ ಸ್ವಿಂಗ್ ಏನಿದೆ ಈ ಸ್ವಿಂಗ್ನ ಲೋ ಕೆಳಗಡೆ ಏನಿದೆ ಅಂದರೆ 555 ಅಥವಾ 550 ಏನಿದೆ ಅಲ್ಲಿ ನನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ನಾನು ಇದರಲ್ಲಿ ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ರಿಸ್ಕ್ ಕ್ಯಾಪಿಟೇಟ್ ಪ್ರಕಾರ ನೀವು ಇದರಲ್ಲಿ ಎಂಟ್ರಿ ಪಡ್ಬೋದು. ನಾನು ಮೊದಲೇ ಹೇಳಿದಾಗೆ ಒಂದು ಈ ಬ್ರೇಕ್ಔಟ್ ಕ್ಯಾಂಡಲ್ ಹೈನಲ್ಲಾದರೂ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಈ ರೆಸಿಸ್ಟೆನ್ಸ್ ಝೋನ್ ಇದೆ ಅಂದರೆ 650 ರೆಸಿಸ್ಟೆನ್ಸ್ ಝೋನ್ ಇದೆ ಅದು ಬ್ರೇಕ್ಔಟ್ ಆದ ನಂತರ ಕೂಡ ಅದು ಎಂಟ್ರಿ ಮಾಡ್ಬೋದು. ಓಕೆ, ಸೊ ಸದ್ಯಕ್ಕೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಪ್ರಕಾರ ಹೇಳೋದಾದರೆ ಸ್ಟಾಪ್ ಲಾಸ್ ಬಂದು 555 ಆಗುತ್ತೆ. ಟಾರ್ಗೆಟ್ ಬಂದು ಸ್ನೇಹಿತರೆ ಇದರಲ್ಲೂ ಕೂಡ 10% ಎಕ್ಸ್ಪೆಕ್ಟ್ ಮಾಡ್ಬೋದು ಟಾರ್ಗೆಟು. ಹಾಗೆ ರೇಂಜ್ ಬ್ರೇಕ್ಔಟ್ ಆದಾಗ ಆವಾಗ ನಾವು
ರೇಂಜ್ ಕ್ಯಾಲ್ಕುಲೇಷನ್ ಮೆಥಡ್ ಪ್ರಕಾರ ನಾವು ಅದು ಟಾರ್ಗೆಟ್ನ ಪ್ರಿಡಿಕ್ಟ್ ಮಾಡ್ಬೋದು ಸ್ನೇಹಿತರೆ. ಓಕೆ ಓಕೆ ಸ್ನೇಹಿತರೆ, ಇಷ್ಟು ನನ್ನ ಈ ವಾರದ ಅನಾಲಿಸಿಸ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಸ್ನೇಹಿತರೆ ನನ್ನ ಈ ಪುಟ್ಟ ಒಂದು ಪ್ರಯತ್ನಕ್ಕೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ ನೋಡಿದ್ದಕ್ಕೆ. ಥ್ಯಾಂಕ್ ಯು.